ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಸ್ವಾಗತ ಸುಸ್ವಾಗತ ಓಶೋ ಹರೀಶ್ ಬ್ಲಾಗ್ಗೆ. ಬೆಳಗಿನ ಜಾವ ಎದ್ದಿದ ತಕ್ಷಣವೇ ಬಿಸಿನೀರು ಕುಡಿದೆ. ಇವತ್ತಿನ ಕಷಾಯ ಬಂದ್ಬಿಟ್ಟು ರೋಸ್ಮೆರಿ ಡಿಟಾಕ್ಸು. ಸೊ ನಿಮಗೆ ಫ್ರೆಶ್ ಆಗಿ ಝಪ್ಟೋದಲ್ಲೆಲ್ಲ ಸಿಗುತ್ತೆ, ತೊಗೊಳ್ಳಿ. ಪೀಸ್ ಕಟ್ ಮಾಡಿ ಕುದೀಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಸೊ ಡೈಲಿ ಇದೇ ಥರನೇ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡ್ತಿರ್ತೀನಿ ಡಿಟಾಕ್ಸ್ಗೆ. ಸೊ ಇದೇ ಥರ ನಿಮಗೆ ಏನಾದರೂ ಡಿಟಾಕ್ಸ್ ಬೇಕು ಅಂದರೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ರೆಗ್ಯುಲರಾಗಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಏನು ಮಾಡ್ತೀನಿ ಅಂದರೆ, ವಾರಕ್ಕೆ ಬೇಕಾಗಿರೋಷ್ಟು ತರಕಾರಿನೆಲ್ಲ ತಂದಿರ್ತೀವಲ್ವ, ಸೊ ಅದನ್ನೆಲ್ಲ ಕಟ್ ಮಾಡಿ ಸೊ ಒಂದೊಂದು ಗ್ಲಾಸ್ ಬೌಲ್ಗೂ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಸೊ ನಮಗೆ ಡೈಲಿ ಟೈಮ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ ನಮ್ಗೇನು ಬೇಕೋ ಅದನ್ನು ತರಕಾರಿನ ಮುಂಚೆ ಎತ್ತಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕಟ್ಟಾಗಿರುತ್ತೆ, ಸೊ ವಾಶ್ ಮಾಡಿ ಹಂಗೆ ಯೂಸ್ ಮಾಡ್ಕೋಬೋದಲ್ವ. ಸೊ ಈ ಥರ ಐಡಿಯಾ ಮಾಡಿ ಈ ಥರ ಫ್ರೀಝರಲ್ಲಿ ಇಟ್ಬಿಡ್ತೀವಿ. ನಾರ್ಮಲ್ ಟೆಂಪ್ರೇಚರಲ್ಲಿ ಅಷ್ಟೊಂದು ದಿನ ಇರಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫ್ರೀಝರಲ್ಲಿ ಇಟ್ಬಿಡ್ತೀವಿ -10ನಲ್ಲಿ. ಸೊ ಅದರಿಂದ ಸ್ವಲ್ಪ ಒಂದು ವಾರ ಅಥವಾ 3 to 4 ಡೇಸಲ್ಲಿ ಖಾಲಿ ಆಗೋಗುತ್ತೆ. ಸೊ ಏನೇನು ಬೇಕೋ ಅದೆಲ್ಲ ತೊಗೊಂಡು ಫ್ರಿಜ್ಜಿಂದ ಒಂದು ಕಡೆ ಇಟ್ಕೊಂಡು ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ, ನಾನ್ ವೆಜ್ ಮಾಡಬೇಕಿತ್ತು ನಾನು. ಯಾಕಂದರೆ ಚಿಕನ್ ಸ್ವಲ್ಪ ಮಿಕ್ಕಿತ್ತು. ಸೊ 3 ಡೇಸ್ ಆಗೋಗಿತ್ತು. ಸೊ ಇವತ್ತು ಖಾಲಿ ಮಾಡಿಬಿಡೋಣ ಅಂದ್ಬಿಟ್ಟು ಸೊ ಇವತ್ತು ಚಿಕನ್ ರೈಸ್ ಬೌಲ್ ಮಾಡಿ, ಅಪ್ಪನೂ ಬರ್ತಾಯಿದ್ರು. ಸೊ ಆ ಕಾರಣದಿಂದ ಅಪ್ಪಗೂ ಕೊಡೋಣ ಅಂತ ಚಿಕನ್ ರೈಸ್ ಬೌಲ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಅಪ್ಪಗೋಸ್ಕರ. ಸೊ ಹಾಲು ಬಂದ್ಬಿಟ್ಟು ನಾವು ಮೇಯ್ನ್ಲಿ ಅಕ್ಷಯಕಲ್ಪ, ಅದು ಬಿಟ್ಟರೆ ಯಾವುದಕ್ಕೂ ಹೋಗೋದಿಲ್ಲ ನಾವು. ಯಾಕಂದರೆ ನಮ್ಮ ನ್ಯೂಟ್ರಿಷನ್ ಡಾಕ್ಟ್ರು ನಮಗೆ ಸಜೆಷನ್ ಮಾಡಿದ್ದು ಆ್ಯಕ್ಚುಲಿ. ಸೊ ನಾವು ಯೂಸ್ ಮಾಡೋದು ಎಲ್ಲನೂ, ಈವನ್ ಪನ್ನೀರು, ಚೀಸು, ಕರ್ಡು ಎಲ್ಲನೂ ಕೂಡ ನಾವು ಅಕ್ಷಯಕಲ್ಪನೇ ಯೂಸ್ ಮಾಡೋದು, ಬೇರೆ ಯಾವ ಪ್ರಾಡಕ್ಟು ಯೂಸ್ ಮಾಡೋದಿಲ್ಲ. ಸೊ ಆ ಕಡೆ ನಮ್ಮದು ಡಿಟಾಕ್ಸ್ ರೆಸಿಪಿ ಆಗ್ತಿತ್ತು. ಮಕ್ಕಳಿಗೆ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ, ಒಂದೊಂದು ದಿವಸ ಜ್ಯೂಸ್ ಕೇಳ್ತಾರೆ, ಒಂದೊಂದು ದಿವಸ ಎಳ್ನೀರು ಕೇಳ್ತಾರೆ, ಒಂದೊಂದು ದಿವಸ ಹಾಲು ಕೇಳ್ತಾರೆ. ಸೊ ಮೂರೂ ರೆಡಿ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಅವ್ರು ಏನು ಎದ್ದಿದ ತಕ್ಷಣ ಏನು ಕೇಳ್ತಾರೆ ಅದು ಸೌಂಡ್ ಮಾಡ್ತೀವಿ. ಯಾಕಂದರೆ ಮಕ್ಕಳು ಕೇಳಲ್ಲ, ಇಲ್ಲಾಂದರೆ ಬೆಳಗ್ಗೆ ಹತ್ಬಿಟ್ರೆ ಅವರು ಈವ್ನಿಂಗ್ವರೆಗೂ ಅದೇ ಥರ ಹೇಳ್ತಿರ್ತಾರೆ. ಸೊ ಆ ಕಾರಣದಿಂದ ಮೂರೂ ರೆಡಿ ಇರ್ತವೆ ನಮ್ಮ ಮನೇಲಿ. ಸೊ ಯಾವುದು ಕೇಳ್ತಾರೋ ಅದನ್ನೇ ಎತ್ತಿ ಕೊಟ್ಬಿಡ್ತೀವಿ. ಸೊ ಹಾಗೆ. ಸೊ ಇದೇ ಎಲ್ಲ ರೆಡಿ ಮಾಡ್ತಾ ಮಕ್ಕಳೇನೋ ಅದರಲ್ಲೋ ಟೈಮ್ ಆಯಿತು. ಸೊ ಇವತ್ತು ಆಫೀಸ್ ರಜೆ ಇರೋದ್ರಿಂದ ಸ್ವಲ್ಪ ನಾನೇ ಮಾಡೋಣ ಅಂದ್ಕೊಂಡೆ ಬ್ರೇಕ್ಫಾಸ್ಟು. ಯಾವ ತರಕಾರಿಗಳು ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಎತ್ಕೊಂಡು ಸ್ಟೀಮ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೆ. ಈ ಥರ ಮಾಡೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬೆಳಗಿನ ಜಾವ ಆಫೀಸ್ ಹೋಗೋವ್ರಿಗೆಲ್ಲ ಮುಂಚೆನೇ ಕಟ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಈಸಿ. ನೋಡಿ, ಎಲ್ಲ ಕೈಗೆ ಸಿಕ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಈಸಿಯಾಗಿ ಮಾಡಿಕೊಂಡು ಆಫೀಸ್ಗೆ ಹೋಗ್ಬಿಡ್ಬೋದು. ಯಾವುದೇ ಟೆನ್ಷನ್ ಇರೋದಿಲ್ಲ. ಸೊ ಈಸಿ ಮಾಡ್ಬೋದು ನಮ್ಮ ವರ್ಕ್. ಅಪ್ಪ ನೋಡ್ತಾ ಇದ್ದೀನಿ ಎದ್ದಿದ ತಕ್ಷಣ. ಹಾಂ, ಕಣ್ಣಲ್ಲಿ ನೀರು ಬಂದ್ಬಿಟ್ಟೈತೆ. ಎಲ್ಲಿ ನೋಡಿ, ಕಣ್ಣಲ್ಲಿ ನೀರು. ಯಾಕೆ? ಅಪ್ಪ ಆಫೀಸ್ಗೆ ಹೋಗಿದ್ದಿದ್ರೆ ಈಗ ಹೋಗ್ಬೇಕಲ್ಲಪ್ಪ. ಹಾಂ, ಯಾಕೆ ಅಳ್ತಾ ಇದ್ದಿದ್ದು ಎದ್ದಿದ ತಕ್ಷಣ? ಈಗ ಏನಕ್ಕೆ ಅಪ್ಪ ಬೇಕಾ? ಹಾಂ, ಅಪ್ಪ ಇಲ್ಲಂದ್ರೆ ಎದ್ದಳಲ್ಲ. ಇವತ್ತು ತಾತ ಬರ್ತಾರಂತೆ. ಈ ಕಡೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ನಂದು ಕಷಾಯ ರೆಡಿ ಇತ್ತು. ಸೊ ಹಾಕ್ಕೊಂಡು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ ಬಿಸಿ ಕುಡಿದೆ. ಸೊ ಕುಡಿತಾ ಇದ್ದಂಗೆ ನಮ್ಮಪ್ಪ ಬಂದರು. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಿಜ ಅಪ್ಪ, ಇಷ್ಟು ಬೇಗ ಏನು ಮಾಡಲ್ಲ ಅಡುಗೆ? ಯಾರದು? ಯಾರು ಚಿನ್ನಿ? ಯಾರು ಗಾಯ? ಈಗ ಎದ್ರು ಹಾಲು ಕುಡಿತವ್ರೆ. ಚಿನ್ನಿ ತಾತ ಬಾಪ ಕೂತ್ಕೊಳ್ಳಿ. ಸೊ ಅಪ್ಪಗೂ ಕಷಾಯ ಕೊಟ್ಬಿಟ್ಟು ನಾನು ರನ್ನಿಂಗ್ ಮಾಡೋಣ ಅಂತ ಥ್ರೆಡ್ಮಿಲ್ಗೆ ಬಂದು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ಸ್ ಏನೋ ಮಾಡ್ದು. ಸೊ ಮಿಕ್ಕಿದ್ದು ರಿಮೈನಿಂಗ್ ಎಕ್ಸಸೈಸು ಈವ್ನಿಂಗ್ಗೆ ಇಟ್ಕೊಂಡೆ.
ಇನ್ನೇನು ನೆಕ್ಸ್ಟ್ ವಾರ ಹಬ್ಬ ಇರೋದ್ರಿಂದ ಮನೇಲಿರೋ ಎಲ್ಲ ಸಾಮಾನು ಎಲ್ಲ ಕ್ಲೀನ್ ಮಾಡ್ತಾ ಮನೆ ಕ್ಲೀನ್ ಮಾಡ್ತಾ ಸೊ ಈ ಕಿಟಕಿಗಳು ಮಾತ್ರ ಪೆಂಡಿಂಗ್ ಇತ್ತು. ಅದಕ್ಕೆ ಸ್ವಲ್ಪ ನಮ್ಮ ಮನೆಗೆ ಯಾರೋ ಮೇಲೆ ಮನೆಗೆ ಕೆಲಸ ಮಾಡೋರು ಬರ್ತಾರೆ. ಸೊ ಅವ್ರನ್ನ ಸ್ವಲ್ಪ ಕರೆದು ಎಲ್ಲ ಕಿಟಕಿಗಳನ್ನ ವಾಶ್ ಮಾಡ್ತಾಯಿದ್ರು. ಸೊ ಮೀನ್ವೇಲ್ ನಾವೂ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ವಾರ ಹಬ್ಬದಕ್ಕೆ ರೆಡಿ ಮಾಡ್ಕೋತಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಬಿಟ್ಟಿದ್ವಿ. ಸೊ ಅಪ್ಪ ಎದ್ದಿದ ತಕ್ಷಣ ಹೊರಟು ಮನೆಗೆ. ಸೊ ನನ್ನ ಎಕ್ಸಸೈಸನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ವರ್ಕೌಟ್ ಎಲ್ಲ ಮುಗಿದ್ಮೇಲೆ ಸ್ನಾನ ಮಾಡಿಕೊಂಡು ಯೋಗ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನನ್ನ ಮಗಳು ಕೂಡ ನನ್ನ ನೋಡಿ ಅವಳು ಇಮಿಟೇಟ್ ಮಾಡ್ತಿದ್ಲು. ಸೊ ಏನಂದರೆ ನಾವೇನು ಮಾಡ್ತೀವಿ ಡೈಲಿ ಲೈಫಲ್ಲಿ ಮಕ್ಕಳು ಅದನ್ನೇ ಕಲಿತಾರೆ. ಸೊ ನಾವು ತಿನ್ನೋದಾಗಲಿ, ನಾವು ಎಕ್ಸಸೈಸ್ ಮಾಡೋದಾಗಲಿ, ನಾವು ಬುಕ್ ಓದೋದಾಗಲಿ, ಏನೇ ಒಂದು ಮಾಡೋದಾಗಲಿ ನಾವು ಮಾಡ್ತಿದ್ರೆ ಅವರು ನಮ್ಮನ್ನ ನೋಡಿ ಅವರು ಕಲಿತಾರೆ. ನೋಡಿ ಎಕ್ಸಾಂಪಲ್ ಅವಳು ನಾನು ಹೆಂಗೆ ಕಾಲಿಡ್ತೀನೋ ಹಂಗೆ ಟ್ರೈನ್ ಮಾಡ್ತಿದ್ದಾಳೆ. ಸೊ ಮಕ್ಕಳಿಗೆ ನಾವು ಏನು ಹೇಳ್ಕೊಡೋದೇ ಬೇಡ, ನಮ್ಮ ಆ್ಯಕ್ಷನ್ಸಲ್ಲೇ ಅವರು ತಿಳ್ಕೊತಾರೆ. ಬಾಯಿ ಬಿಟ್ಟು ಏನೂ ಹೇಳ್ಕೊಡೋಕೆ ಹೋಗಬಾರ್ದು. ಏನಾದರೂ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ನಾವೇನು ನಮಗಿರೋ ಕರೆಂಟ್ ಸಿಚುವೇಶನ್ಸಲ್ಲಿ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನು ಅವ್ರು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಅದರಿಂದ ನಾವು ಯಾವುದೇ ರೀತಿಯಾದಂಥ ಫೋರ್ಸ್ ಮಾಡಿ ಹೇಳ್ಕೊಡೋ ಅವಶ್ಯಕತೆ ಇರಲ್ಲ. ಮಕ್ಕಳಿಗೆ ನಮ್ಮನ್ನ ನೋಡಿ ಕಲಿತಾ ಇರ್ತಾರೆ. ಸೊ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ರೆ ಅವರು ನಮ್ಮ ಥರನೇ ಕಲ್ತ್ಕೊಂಡು ಹೋಗ್ತಾರೆ. ಇವತ್ತಿನ ಊಟ ಬಂದ್ಬಿಟ್ಟು ರೈಸ್ ಮತ್ತು ಮೊಟ್ಟೆ ಪಲ್ಯ ಮತ್ತು ಪಾಲಕ್ ಸಾಂಬಾರ್ ವಿತ್ ಗೀ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಂ, ಗುಡ್ ನೈಟ್, ಶುಭರಾತ್ರಿ.